ಮಚ್ಚೇಟಿಗೆ ಭೀಕರವಾಗಿ ಕೊಲೆಯಾಗಿರುವ ವ್ಯಕ್ತಿ, ರಾತ್ರೋರಾತ್ರಿ ಆಸ್ಪತ್ರೆಯಲ್ಲಿ ಜಮಾಯಿಸಿರುವ ಕುಟುಂಬಸ್ಥರು, ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು, ಈ ದೃಶ್ಯಗಳು ಕಂಡುಬಂದಿದ್ದು ಗೌರಿಬಿದನೂರು ತಾಲೂಕಿನ ಚಿಗಟಗೆರೆ ಗ್ರಾಮದ ವಡ್ಡರ ಬಂಡೆಯಲ್ಲಿ. ಇಷ್ಟಕ್ಕೂ ಹೀಗೆ ಕೊಲೆಯಾಗಿರುವ ವ್ಯಕ್ತಿಯ ಹೆಸರು 35 ವರ್ಷದ ಗಂಗರಾಜ್. ತನ್ನ ಚಿಕ್ಕಪ್ಪ ಗಂಗಾಧರಪ್ಪ ಹಾಗೂ ಮೃತ ಗಂಗರಾಜ್ ಒಂದೇ ಬೋರ್ವೆಲ್ನಲ್ಲಿ ಬರುತ್ತಿದ್ದ ನೀರು ಸರದಿ ಪ್ರಕಾರ ಹಂಚಿಕೊಂಡು ವ್ಯವಸಾಯ ಮಾಡಿಕೊಂಡಿದ್ರು. ಮೊನ್ನೆ ರಾತ್ರಿ ಸುರಿದ ಮಳೆಗೆ ಗಂಗರಾಜು ನೀರು ಹಾಯಿಸಿರಲಿಲ್ಲ. ಮಾರನೇ ದಿನ ನೀರು ಹಾಯಿಸಲು ಮುಂದಾಗಿದ್ದಾನೆ. ಈ ವೇಳೆ ತನ್ನ ಚಿಕ್ಕಪ್ಪ ಗಂಗಾಧರಪ್ಪ, ನಿನ್ನ ಸರದಿ ಮುಗಿದಿದೆ, ಈಗ ನೀರು ಹಾಯಿಸಲು ಬಿಡಲ್ಲ ಎಂದು ಹಠಕ್ಕೆ ಬಿದ್ದಿದ್ದಾನೆ. ಈ ವಿಚಾರಕ್ಕೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದಿದ್ದು ಕೈ ಮಿಲಾಯಿಸಿಕೊಂಡಿದ್ದಾರೆ. ಗಲಾಟೆ ತಾರಕಕ್ಕೇರಿ ಕೈಗೆ ಸಿಕ್ಕ ಮಚ್ಚಿನಿಂದ ಗಂಗಾಧರಪ್ಪ ಹಾಗೂ ಆತನ ಮಗ ಸೋಮೇಶ್ ಗಂಗರಾಜನನ್ನು ಕೊಚ್ಚಿ ಕೊಲೆ ಮಾಡಿದ್ದಾರೆ. ಈ ವೇಳೆ ಅಡ್ಡ ಬಂದ ಗಂಗರಾಜು ತಮ್ಮ ನಂದೀಶ್ಗೂ ಗಂಭೀರ ಗಾಯವಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ. ಕೊಲೆ ಆರೋಪಿಗಳಾದ ಗಂಗಾಧರಪ್ಪ ಹಾಗೂ ಆತನ ಮಗ ಸೋಮೇಶ್ನನ್ನು ಗೌರಿಬಿದನೂರು ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆ ಮುಂದುವರೆಸಿದ್ದಾರೆ. ತೋಟಕ್ಕೆ ನೀರು ಹಾಯಿಸಲು ಹೋದ ಗಂಗರಾಜ್ ಹೆಣವಾಗಿದ್ದು, ಮನೆ ಒಡೆಯನನ್ನು ಕಳೆದುಕೊಂಡ ಕುಟುಂಬಸ್ಥರ ಗೋಳು ಮುಗಿಲು ಮುಟ್ಟುವಂತಿತ್ತು. ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಗೌರಿಬಿದನೂರು ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ. ಈ ಮರ್ಡರ್ ಕೇಸ್ ಲೇಟ್ ಈವ್ನಿಂಗ್ ಚಿಗಟಗೆರೆ ವಿಲೇಜ್ ಇದೆ, ಗೌರಿಬಿದನೂರು ತಾಲೂಕಲ್ಲಿ, ಅಲ್ಲಿ ರಿಪೋರ್ಟ್ ಆಗಿದೆ. ಸೊ ನಮ್ಮ ಮಾಹಿತಿ ಪ್ರಕಾರ ಫ್ಯಾಮಿಲಿ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಈ ಇನ್ಸಿಡೆಂಟ್ ಆಗಿದೆ. ಸೊ ಎಲ್ಲ ಒಬ್ಬರು ಫ್ಯಾಮಿಲಿದು ಆಸ್ತಿ ಏನು ಡಿವೈಡ್ ಆಗಿದೆ, ಆ ವಿಚಾರ ಬಗ್ಗೆ ಏನಾದರೂ ಗಲಾಟ ವಗೇರ ನಡ್ತಾ ಇದೆ, ಮೊದಲಿಂದ ಡಿಸ್ಪ್ಯೂಟ್ ಇದೆ, ಆ ವಿಚಾರ ಬಗ್ಗೆ ಅಟ್ಯಾಕ್ ಮಾಡಿದ್ದಾರೆ ಎರಡು ಸೈಡ್. ಸೊ ಒಬ್ಬರು ಗಂಗರಾಜು ಅರೌಂಡ್ 40 years ಅವರದು ಡೆತ್ ಆಗಿದೆ. ಇನ್ನೊಬ್ಬರು ಅವರದು ತಮ್ಮ ನಂದೀಶ್ ಅವರು ಕೂಡ ಇಂಜರ್ ಆಗಿದ್ದಾರೆ. ಸೊ ಅವರು ಈಗ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ನಡ್ತಾ ಇದೆ, ಔಟ್ ಆಫ್ ಡೇಂಜರ್ ಇದ್ದಾರೆ. ಈ ಕೇಸಲ್ಲಿ ನಾವು ಅವರದು ರಿಲೇಟಿವ್ಸ್ ಕಸಿನ್ಸ್ಗೆ 2 ಜನಗೆ ಅರೆಸ್ಟ್ ಮಾಡಿದ್ದೀವಿ, ಗಂಗಾಧರಪ್ಪ ಮತ್ತು ಸೋಮೇಶ್. ಮತ್ತು ಈ ಅಗ್ರಿಕಲ್ಚರ್ ಟೂಲಿಂದ ಏನು ಅವ್ರಿಗೆ ಅಟ್ಯಾಕ್ ಮಾಡಿದ್ದಾರೆ, ಆ ವೆಪನ್ ಕೂಡ ನಾವು ಈಗ ಸೀಸ್ ಮಾಡಿದ್ದೀವಿ. ಸೊ ಬೇಗ ನಾವು ಪತ್ತೆ ಮಾಡಿ ಎಲ್ಲ ಅರೆಸ್ಟ್ ಮಾಡಿದ್ದೀವಿ ಆಲ್ರೆಡಿ ಈ ಕೇಸಲ್ಲಿ. ರೀಸನ್ ಏನಾಗ್ತದೆ ಸರ್? ಈ ಫ್ಯಾಮಿಲಿ ಡಿಸ್ಪ್ಯೂಟ್ ಕಾರಣ ಬಗ್ಗೆ ಇದೆ. ಆ ಜಮೀನು ಮೊದಲಿಂದ ಏನಾದರೂ ಕ್ವಾರಲ್ ನಡ್ತಾ ಇದೆ. ಸರ್ವೆ ನಂಬರ್ 222 ಅಲ್ಲಿ ಅವರದು ಜಮೀನಿದೆ. ಆ ವಿಚಾರ ಬಗ್ಗೆ ಏನು ಲ್ಯಾಂಡ್ ಡಿಸ್ಪ್ಯೂಟ್ ಇದೆ, ಮೊದಲಿಂದ ಗಲಾಟೆ ಮಾಡ್ತಾ ಇದ್ದಾರೆ ವಿಚಾರ ಬಗ್ಗೆ. ಸೊ ಅದನ್ನು ಕೂಡ ಅದೇ ಜಮೀನು ವಿಚಾರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗಿದ್ದಾರೆ. ಆ ಟೈಮ್ಗೆ ಗಲಾಟೆ ಸ್ಟಾರ್ಟ್ ಆಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಗೌರಿಬಿದನೂರು ಗ್ರಾಮಾಂತರ ಠಾಣೆ ಪಿಎಸ್ಐ ರಮೇಶ್ ಗುಗ್ಗರಿ ಹಾಗೂ ಪಿಎಸ್ಐ ಲಲಿತಮ್ಮ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಒಟ್ಟಾರೆ ಎಲೆಕೋಸಿನ ತೋಟಕ್ಕೆ ನೀರು ಹರಿಸಲು ಹೋಗಿ ತನ್ನ ಒಡ ಹುಟ್ಟಿದವನ ನೆತ್ತರು ಹರಿಸಿದ್ದಾರೆ. ಈತ ಕೊಲೆ ಮಾಡಿದ ದಾಯಾದಿಗಳು ಜೈಲು ಪಾಲಾಗಿದ್ರೆ, ತನ್ನ ಮನೆ ಯಜಮಾನನನ್ನು ಕಳೆದುಕೊಂಡ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿರೋದು ವಿಪರ್ಯಾಸ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.